ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಾಚ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೀವೇನಾದರೂ 3000 ಒಳಗಡೆ ಒಂದು ಬಜೆಟ್ ವಾಚ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ರೆ ಇದು ನಿಮಗೊಂದು ಚಾಯ್ಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಬೋಟ್ ಕಂಪ್ನಿ ವಾಚ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನ್ನ ದುಡ್ಡಿಂದನೇ ನಾನು ಪರ್ಚೇಸ್ ಮಾಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಆದ್ದರಿಂದ ನನ್ನ ಡೈರೆಕ್ಟ್ ಒಪಿನಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಹತ್ರ ಇವಾಗ ಬೋಟ್ ಕಂಪ್ನಿಯ ವಾಚ್ ಎಕ್ಸ್ಟೆಂಡ್ ಇದೆ. ಇದರ ಪ್ರೈಸ್ ಬಂದು 2500. ಇದರ ಪ್ರೈಸು ಅಮೆಝಾನಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮತ್ತು ಇದು ಬಿಲ್ಟ್ ಇನ್ ಅಲೆಕ್ಸಾ ಇದೆ. ಮತ್ತು ಈ ಪ್ರೈಸ್ ರೇಂಜಿಗೆ ನನಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ನಾನು ಯಾವ್ಯಾವ ಕೆಲವೊಂದು ವಾಚ್ ಕೂಡ ರಿವ್ಯೂ ಮಾಡಿದ್ದೀನಿ, ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಅದರಲ್ಲಿ ಈ ಪ್ರೈಸ್ ರೇಂಜಿಗೆ ಬೆಸ್ಟ್ ಅನ್ನಿಸ್ತು. ಆದ್ದರಿಂದ ನಾನು ಈ ವಾಚ್ನ ಪರ್ಚೇಸ್ ಮಾಡಿದ್ದೀನಿ. ಈ ವಾಚ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ವಿವರ್ಸ್, ಇದೇ ನಮ್ಮ ಬೋಟ್ನ ವಾಚ್ ಎಕ್ಸ್ಟೆಂಡು. ಇದ್ರ ಮೇಲೆ ಸ್ವಲ್ಪ ಹೈಲೈಟ್ಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ಬಿಡ್ತೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಆರ್ಡರ್ ಮಾಡಿರುವಂಥ ಕಲರ್ ಬಂದು ಪಿಚ್ ಬ್ಲ್ಯಾಕ್. ಇನ್ನೂ ತುಂಬ ಕಲರ್ ಚಾಯ್ಸ್ ಇದೆ ಇದರಲ್ಲಿ. ಬಿಲ್ಡ್ ಇನ್ ಅಲೆಕ್ಸಾ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಬಿಲ್ಡ್ ಇನ್ ಅಲೆಕ್ಸಾ ಕೊಡೋದು ತುಂಬ ವಾಚಸ್ಸಲ್ಲಿ ಇರೋದ್ರಿಲ್ಲ, ಆದರೆ ಇದರಲ್ಲಿ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಮತ್ತು 1.69 ಇಂಚ್ ಸ್ಕ್ರೀನ್ ಇದೆ, ಒಂದು ದೊಡ್ಡ ಸ್ಕ್ರೀನ್ ಅಂತಲೇ ಹೇಳ್ಬೋದು. ಬೆಸಲ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ನೋಡೋಣ. ಸ್ಟ್ರೆಸ್ ಮಾನಿಟರಿಂಗ್ ಕೊಟ್ಟಿದ್ದಾರೆ, ಕಸ್ಟಮೈಸಬಲ್ ವಾಚ್ ಫೇಸಸ್ ನೀಡಿದ್ದಾರೆ. ಅದು ಬಿಟ್ಟರೆ ಹಿಂದೆಗಡೆ ರಿಯಲ್ ಟೈಮ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ನಿಮ್ಮ ಫೋನಲ್ಲಿ ಏನೇ ಮೆಸೇಜ್ ಬಂದಿದ್ರೂ ನೀವು ಇದರ ಸಾಫ್ಟ್ವೇರಿಗೆ ಅಥವಾ ಆ್ಯಪಿಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಫೋನಲ್ಲಿ ಬರುವಂಥ ನೋಟಿಫಿಕೇಷನ್ ಎಲ್ಲ ನಿಮ್ಮ ವಾಚಲ್ಲೇ ತಿಳ್ಕೊಬೋದು. ಅದು ಬಿಟ್ಟರೆ 5 ATM ವಾಟರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮತ್ತು ಡಸ್ಟ್ ಪ್ರೂಫ್ ಕೂಡ ಇದೆ, ಸ್ವೆಟ್ ಪ್ರೂಫ್ ಕೂಡ ನೀಡಿದ್ದಾರೆ. ಮತ್ತು ಮೆನ್ಸುರೇಷನ್ ಸೈಕಲ್ ಟ್ರ್ಯಾಕಿಂಗ್ ಕೊಟ್ಟಿದ್ದಾರೆ. 14 ಸ್ಪೋರ್ಟ್ಸ್ ಮೋಡ್ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು. ಅದು ಬಿಟ್ಟರೆ ಕಂಫರ್ಟಬಲ್ ಆಂಡ್ರಾಯ್ಡು ಮತ್ತು iOS ಎರಡಕ್ಕೂ ಕಂಫರ್ಟಬಲ್ ಆಗಿದೆ ಅಂತ ಹೇಳಿ ನೀಡಿದ್ದಾರೆ. ಹಾರ್ಟ್ ರೇಟು ಮತ್ತು ಬ್ಲಡ್ ಆಕ್ಸಿಜನ್, ಸ್ಲೀಪ್ ಮಾನಿಟರ್ ಎಲ್ಲ ಸೆನ್ಸರ್ಸ್ ಕೂಡ ನೀಡಿದ್ದಾರೆ. ಇನ್ನು ಇದನ್ನು ಅನ್ಬಾಕ್ಸಿಂಗ್ ಮಾಡೋದಾದರೆ ಇದೇ ನೋಡ್ತಾ ಇರ್ಬೋದು, ನಮ್ಮ ವಾಚ್ ಒಂದು ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಅದು ವಾಚ್ ಬಿಟ್ಟರೆ ಇನ್ನು ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿ ನೋಡೋದಾದರೆ ಟೈಪ್ ಸಿ ಕೇಬಲ್ ಸಿಗ್ತಾ ಇದೆ ಚಾರ್ಜ್ ಮಾಡೋದಕ್ಕೆ. ಮತ್ತು ಚಾರ್ಜರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಇದನ್ನು ನೆಕ್ಸ್ಟ್ ಮುಂದೆ ನೋಡೋಣ. ಅದು ಬಿಟ್ಟರೆ ಬೋಟ್ದು ಸ್ಟಿಕ್ಕರ್ ಸಿಗ್ತಾ ಇದೆ, ಮತ್ತು ವಾಚ್ಗೆ 1 ಇಯರ್ ವಾರಂಟಿ ಕಾರ್ಡ್ ಸಿಗ್ತಾ ಇದೆ, ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ನೀಡಿದ್ದಾರೆ. ಇದೇ ನಮ್ಮ ಬೋಟ್ ವಾಚ್ ಎಕ್ಸ್ಟೆಂಡು. ನೋಡ್ತಾ ಇರ್ಬೋದು, ಈ ಮ್ಯಾಗ್ನೆಟಿಕ್ ಕೇಬಲ್ನ ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ. ವಾಚ್ ಅಷ್ಟು ಈಸಿಯಾಗಿ ಬೀಳೋದಿಲ್ಲ, ಗ್ರಿಪ್ಪು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು QR ಕೋಡ್ ಶೋ ಮಾಡ್ತಾ ಇದೆ. ಇದ್ರದ್ದೇ ಒಂದು ಡೆಡಿಕೇಟೆಡ್ ಆ್ಯಪ್ ನೀಡಿದ್ದಾರೆ, iOS ಮತ್ತು ಆ್ಯಂಡ್ರಾಯ್ಡ್ ಎರಡಕ್ಕೂ ಇದೆ. ನಾನು ಆ್ಯಪ್ನ ಇನ್ಸ್ಟಾಲ್ ಮಾಡಿ ನಾನು ನಿಮಗೆ ಮುಂದೆ ಇದರ ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳ್ತೀನಿ. ಹಾಗಾಗಿ ನಾನು ವಾಚ್ನ ಆ್ಯಪಿಗೆ ಕನೆಕ್ಟ್ ಮಾಡಿದ್ದೀನಿ. ಪೇರ್ ಮಾಡೋದು ಕೂಡ ತುಂಬ ಈಸಿ, ಬ್ಲೂಟೂತಿಂದ ತುಂಬ ಈಸಿಯಾಗಿ ಪೇರ್ ಆಗುತ್ತೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೀವೇ ನೋಡ್ತಾ ಇರೋ ಹಾಗೆ ಬಕಲ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಸ್ಟ್ರ್ಯಾಪ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಮೀಡಿಯಮ್ ಅಂತ ಹೇಳಿ ಹೇಳ್ಬೋದು, ತುಂಬ ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ನು ಇದೆಲ್ಲ ಸೈಡಲ್ಲಿ ತುಂಬ ಸಾಲಿಡ್ ಆಗಿದೆ. ಮತ್ತು ವೆಯ್ಟ್ ಕೂಡ ಅಷ್ಟಿಲ್ಲ ಅಂತ ಅಂದ್ಕೊಳ್ತೀನಿ. 41 ಗ್ರಾಮ್ಸ್ ವೆಯ್ಟ್ ಇದೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಇದರ ಲುಕ್ಸ್ ಬಗ್ಗೆ ಹೇಳೋದಾದರೆ ನೋಡ್ತಾ ಇರ್ಬೋದು, ಆ್ಯಪಲ್ ವಾಚಲ್ಲೆಲ್ಲ ಕೊಡೋ ರೀತಿ ಒಂದು ಡೆಡಿಕೇಟೆಡ್ ಬಟನ್ ನೀಡಿದ್ದಾರೆ. ಅದು ಬಿಟ್ಟರೆ ಬೆಸಲ್ಸ್ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಸ್ವಲ್ಪ ಜಾಸ್ತಿ ಬೆಸಲ್ಸ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ 3D ಗ್ಲಾಸ್ ತುಂಬ ಚೆನ್ನಾಗಿದೆ. ಇನ್ನು ಇದರ ಟಚ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು, ಟಚ್ ರೆಸ್ಪಾನ್ಸ್ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಎಲ್ಲೂ ಲ್ಯಾಗ್ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ.
ಮತ್ತು ಬಿಲ್ಟ್ ಇನ್ ಅಲೆಕ್ಸಾ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಯಾವುದೇ ರೀತಿ ಮೈಕ್ರೋಫೋನ್ ಇಲ್ಲ, ಆದರೆ ಇದು ಟೆಕ್ಸ್ಟ್ ಮುಖಾಂತರ ನಿಮಗೆ ಆನ್ಸರ್ ಕೊಡುತ್ತೆ. ನಿಮ್ಮ ಫೋನಿಗೆ ಕನೆಕ್ಟ್ ಆಗಿರಬೇಕಷ್ಟೇ. ನೋಡ್ತಾ ಇರ್ಬೋದು, ಈಗ ತೋರಿಸ್ತೀನಿ ನಾನು. ಹೂ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನೋಡ್ತಾ ಇರ್ಬೋದು, ಆನ್ಸರು ಟೆಕ್ಸ್ಟಲ್ಲಿ ಕೊಡ್ತು. ಈ ರೀತಿ ನೀವು ಸ್ವಲ್ಪ ಇನ್ಫಾರ್ಮೇಷನ್ನ ಈಸಿಯಾಗಿ ತಿಳ್ಕೊಬೋದು. ಬಿಲ್ಡ್ ಇನ್ ಅಲೆಕ್ಸಾ ಇರೋದ್ರಿಂದ ಒಂದು ಒಳ್ಳೆಯ ವಿಷಯ ಈ ಪ್ರೈಸ್ ರೇಂಜಲ್ಲಿ ಅಲೆಕ್ಸಾ ಇರೋದು. ಇನ್ನು ಅದು ಬಿಟ್ಟರೆ ಇದರ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳ್ಬೇಕಂತ ಅಂದರೆ, ಇದರಲ್ಲಿ ಫಿಟ್ನೆಸ್ ಟ್ರ್ಯಾಕಿಂಗ್, ವೆದರ್ ಟ್ರ್ಯಾಕಿಂಗ್, ಸ್ಲೀಪ್ ಮಾನಿಟರಿಂಗ್, ರಿಮೈಂಡರ್ಸು ಮತ್ತು ಫೋನ್ ಕಾಲ್ ರಿಮೈಂಡರ್ಸ್, ಅಲಾರಾಮು, ಹಾರ್ಟ್ ರೇಟ್ ಮಾನಿಟರಿಂಗು ಮತ್ತು ಸ್ಲೀಪ್ ಮಾನಿಟರಿಂಗ್ ಎಲ್ಲ ಇದೆ. ಇದರಲ್ಲಿ 5 ATM ವಾಟರ್ ರೆಸಿಸ್ಟೆನ್ಸ್ ನೀಡ್ತಾ ಇದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂದರೆ IP68 ವಾಟರ್ ರೆಸಿಸ್ಟೆನ್ಸ್ ಕೊಡ್ತಾರೆ, ಆದರೆ ಇದರಲ್ಲಿ 5 ATM ವಾಟರ್ ರೆಸಿಸ್ಟೆನ್ಸ್ ನೀಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇರ್ಬೋದು, ಸ್ಪೋರ್ಟ್ಸ್ ಮೋಡಲ್ಲಿ 14 ಸ್ಪೋರ್ಟ್ಸ್ ಮೋಡ್ ನೀಡಿದ್ದಾರೆ. ಸೈಕ್ಲಿಂಗ್, ವಾಕಿಂಗ್, ಕ್ರಿಕೆಟ್ ಮತ್ತು ಯೋಗ, ವರ್ಕೌಟ್ಸ್ ಮತ್ತು ಸ್ವಿಮ್ಮಿಂಗಿನ ಕೂಡ ನೋಡ್ತಾ ಇರ್ಬೋದು ನೀವು. ಯಾಕೆ ಅಂದರೆ ಇದರಲ್ಲಿ ಆಗಲೇ ಹೇಳ್ದಂಗೆ 5 ATM ವಾಟರ್ ರೆಸಿಸ್ಟೆನ್ಸ್ ಇರೋದ್ರಿಂದ ನೀವು 50 ಮೀಟರ್ ಡೆಪ್ತ್ವರೆಗೂ ಹೋಗ್ಬೋದು, ಏನೂ ಆಗೋದಿಲ್ಲ. ಮತ್ತು ಸೆನ್ಸರ್ಸ್ ಕೂಡ ಎಲ್ಲ ಇದೆ. ಇನ್ನು ಇದರ ಆ್ಯಕ್ಯುರಸಿ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ತಿಳಿದ ಮಟ್ಟಿಗೆ 95-94 ಆ್ಯಕ್ಯುರಸಿ ಅಂತ ಹೇಳ್ಬೋದು ಇದರ ಆ್ಯಕ್ಯುರಸಿ. ಯಾಕೆಂದರೆ ನನ್ನ ಹತ್ರ ಯಾವುದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇಲ್ಲ ಕರೆಕ್ಟಾಗಿ ಚೆಕ್ ಮಾಡೋದಕ್ಕೆ, ಆದ್ದರಿಂದ ನಿಮಗೆ ಕರೆಕ್ಟಾಗಿ ಆ್ಯಕ್ಯುರಸಿ ಹೇಳೋದಕ್ಕಾಗಲ್ಲ. ನಾನು ತಿಳ್ಕೊಂಡಿರೋ ಪ್ರಕಾರ 94 ಅಂತ ಹೇಳ್ಬೋದು, 94-95 ಸಮಥಿಂಗ್. ಇನ್ನು ಬ್ಯಾಟ್ರಿ ಲೈಫ್ ಬಗ್ಗೆ ಹೇಳ್ಬೇಕಂತ ಅಂದರೆ 7 ಡೇಸ್ ಕ್ಲೈಮ್ ಮಾಡಿದ್ದಾರೆ ಅವರು, ಆದರೆ ನನಗೆ ಅಂದ್ಕೊಂಡಂಗೆ 4-5 ಡೇಸ್ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಅದೊಂದು ಬೇಜಾರಾಯಿತು ಅಂತ ಹೇಳ್ಬೋದು. ಇದರಲ್ಲಿ 300 mAh ಬ್ಯಾಟ್ರಿ ಇದೆ. ಮತ್ತು ಇನ್ನೊಂದು ಒಳ್ಳೆ ವಿಷಯ ಏನು ಅಂತಂದರೆ, ನೀವು ನೋಡ್ತಾ ಇರ್ಬೋದು, ರಿಮೂವೆಬಲ್ ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ. ನಿಮಗೆ ಸ್ಟ್ರ್ಯಾಪ್ ಕಲರ್ ಇಷ್ಟ ಆಗಲಿಲ್ಲ ಅಂತಂದರೆ ಬೇರೆ ಸ್ಟ್ರ್ಯಾಪ್ ಕೂಡ ಹಾಕೋಬೋದು, ಅದೊಂದು ಒಳ್ಳೆಯ ವಿಷಯ. ಮತ್ತು ಕಲರ್ ಚಾಯ್ಸ್ ಕೂಡ ತುಂಬ ಇದೆ. ನಾನು ಪರ್ಚೇಸ್ ಮಾಡಿರುವಂಥದ್ದು ಪಿಚ್ ಬ್ಲ್ಯಾಕ್ ಅಂತ ಹೇಳಿ, ಗ್ರೀನ್ ಕೂಡ ಇದೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದು ಸ್ವಲ್ಪ ಪ್ರೀಮಿಯಮಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು, ನನ್ನ ಹ್ಯಾಂಡಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ವೇಕಪ್ ಕೂಡ ನೋಡ್ತಾ ಇರ್ಬೋದು, ಫಾಸ್ಟಾಗಿದೆ ಸ್ವಲ್ಪ ರೆಸ್ಪಾನ್ಸು. ನೋಡ್ತಾ ಇರ್ಬೋದು, ನಂದೊಂದು ಕಸ್ಟಮೇಬಲ್ ವಾಚ್ ಫೇಸ್ ಕೂಡ ಹಾಕಿದ್ದೀನಿ. ಇನ್ನು ಬೋಟ್ ಎಕ್ಸ್ಟೆಂಡ್ ವಾಚ್ನ ಡೇಟಾ ಎಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಬೋಟ್ ವೇವ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ನೀಡಿದ್ದಾರೆ. ಇದು ಬೋತ್ ಆ್ಯಂಡ್ರಾಯ್ಡ್ ಮತ್ತು iOS ಎರಡರಲ್ಲೂ ಸಿಗ್ತಾ ಇದೆ. ನಾನು iOSಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಕ್ಲಿಯರ್ ಆಗಿದೆ ಇಂಟರ್ಫೇಸ್ ಕೂಡ. ಮತ್ತು ನಾವು ಇದರಲ್ಲಿ ನಮ್ಮ ಡೇಟಾ ಎಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ, ಎಲ್ಲ ಚೆಕ್ ಮಾಡ್ಬೋದು. ಮತ್ತು ನಮ್ಮ ವಾಚ್ ಕೂಡ ನಮ್ಮ ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದು. ನೋಡ್ತಾ ಇರ್ಬೋದು, ವಾಚಲ್ಲಿ GPS ಇಲ್ಲ, ಆದರೆ ನಮ್ಮ ಫೋನಿಂದ GPS ಟ್ರ್ಯಾಕ್ ಮಾಡುತ್ತೆ. ಅದು ಬಿಟ್ಟರೆ ನಮ್ಮ ಸ್ಲೀಪ್ ಮಾನಿಟರಿಂಗು, ಸ್ಟ್ರೆಸ್ಸು, SpO2 ಎಲ್ಲ ಇದರಲ್ಲೇ ಟ್ರ್ಯಾಕ್ ಮಾಡ್ಕೋಬೋದು. ಮತ್ತು ನಮ್ಮ ವಾಚಲ್ಲಿರುವಂತಹ ಚಾರ್ಜಿಂಗ್ ತೋರಿಸ್ತಾ ಇದೆ, 99% ಇದೆ, ನೋಡ್ತಾ ಇರ್ಬೋದು. ಮತ್ತು ಡಿವೈಸ್ ಕನೆಕ್ಟ್ ಆಗಿದೆಯೋ ಇಲ್ವೋ ಅಂತ ತೋರಿಸುತ್ತೆ. ಮತ್ತು ಅಲೆಕ್ಸಾ ಕೂಡ ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ವಾಚ್ ಫೇಸಸ್ ನೋಡ್ತಾ ಇರ್ಬೋದು, ತುಂಬ ವಾಚ್ ಫೇಸಸ್ ಇದೆ. ಮತ್ತು ನಾನು ಕಸ್ಟಮೇಬಲ್ ವಾಚ್ ಫೇಸಸ್ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ಒಂದು. ಅದು ಬಿಟ್ಟರೆ ಈ ಬೋಟ್ ವೇವ್ ಅಪ್ಲಿಕೇಶನ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು, ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳಿ. ನೋಡಿದ್ರಲ್ಲ ವಿವರ್ಸ್, ಯಾವ ಥರ ಇದೆ ಈ ಬೋಟ್ ಎಕ್ಸ್ಟೆಂಡ್ ವಾಚ್ ಅಂತ ಹೇಳಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ವಾಚ್ ಅಂತ ಹೇಳ್ಬೋದು. ಮತ್ತು ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಲಾಗ್ ಚಾನಲ್, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.